Hi friends, welcome to my channel. ನಾನು ಇವತ್ತು ಮಧ್ಯಾಹ್ನ 12:30 ಆಗೈತೆ ಟೈಮ್. ಇವಾಗ ಬಂದ್ಬಿಟ್ಟು ಕರೆಂಟ್ ಬಂದೈತೆ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರು ನೋಡ್ರಿ ಬಾಳೆ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನೀರು ಬಿಡ್ತಾವ್ರೆ. ಡ್ರಿಪ್ಪಲ್ಲಿ ಹೋಗ್ತಾವ ಇಲ್ವ ಅಂತ ಚೆಕ್ ಮಾಡ್ತಾವ್ರೆ. ಮೇಲ್ಗಡೆ ಬಿಟ್ಟವ್ರೆ. ಇವಾಗ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಟ್ಟು ಕೆಳಗಡೆ ಬಿಡ್ತಾರೆ. ಇಲ್ಲ ಅಂದರೆ ಇವತ್ತು ಮೇಲೆ ಬಿಟ್ಬಿಟ್ಟು ನಾಳೆ ಕೆಳಗಡೆ ಬಿಡ್ತಾರೆ. ಆ ಥರ ಇವಾಗ ನಮ್ಮ ವಾರಗಿತ್ತಿಯವ್ರಿಗೂ ಬಿಡಬೇಕಲ್ವಾ, ಅದು ಮೇಲ್ಗಡೆ ಹೋಗ್ತಾವೆ ನೀರು. ಇನ್ನು ಸಂಜೆ ಬಂದ್ಬಿಟ್ಟು ಅಲ್ಲಿ ನಾವು ರಾಗಿ ಹೊಲ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿ ಬಿಡ್ಬೇಕು ನೀರ. ಮೋಟ್ರ್ ಓಡ್ತೈತೆ ನೋಡಿ, ಸೌಂಡ್ ಕೇಳಿಸ್ತೈತೆ. ಇವಾಗ 2 ಅವರ್ ಫ್ರೆಂಡ್ಸ್ ಕೊಡೋದು ಕರೆಂಟು. 2 ಅವರ್ಗಿನ್ನ ಮೇಲೆ ಕೊಡಲ್ಲ. ಆಮೇಲೆ 6 ಗಂಟೆ ಕೊಡ್ತಾರೆ. ಇವಾಗೆಲ್ಲ ಏನಂದರೆ ಕಂಡೆನ್ಸರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರು ಎಲ್ಲರೂ. ಓ ನಮ್ಮ ಮನೇಲಿ ಗ್ಯಾಸ್ ಒಳಗೆ ಹೋಗೈತೆ ಅಂತ ಅವ್ರು ನೋಡಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಏನೋ ಕಮ್ಮಿ ಕೊಡ್ತಾರಂತಲ್ಲ, ಈಗ ಅದಕ್ಕೋಸ್ಕರ ಇವಾಗ ಸಗಣಿನ ಕಲಿಸ್ಬಿಟ್ಟು ಬಿಡಬೇಕು. ಫುಲ್ಲು ಒಳಗೆ ಹೋಗ್ಬಿಟ್ಟೈತೆ ಗ್ಯಾಸು. ಅದಕ್ಕೋಸ್ಕರ ಇವಾಗ ಸಗಣಿ ಕಲಸಿ ಬಿಡಬೇಕು. ಬೆಳಗ್ಗೆ 2 ಟಬ್ ಬಿಟ್ಟವ್ರೆ. ಇಲ್ಲೋಡೆ ನಾಯಿ ಚೊಪ್ಲಿ ಇಲ್ಲಿ ಕಚ್ಕೊಂಬಂದುಬಿಟ್ಟೈತೆ. ನಂಗೆ ಚೊಪ್ಲಿಲ್ಲ ಅಂತ ಅಲಿತಾ ಇದ್ದೀನಿ. ಗಂಜಲು ಗುಂಡಿ ನೋಡಿ ಫ್ರೆಂಡ್ಸ್, ತುಂಬ್ಕೊಂಬಿಟ್ಟೈತೆ. ಇದನ್ನು ಮೋಟ್ರ್ ಹಾಕಿ ಹೊಡಿಬೇಕು. ನಾವು ಮೋಟ್ರೇ ತಗೊಂಡಿಲ್ಲ. ಮೋಟ್ರ್ ತಗೊಂಡ್ಮೇಲೆ ಹೊಡಿಬೇಕು. ಅದಕ್ಕೆ ಇವಾಗ ಒಂದು 10,000 ಬೇಕು ಫ್ರೆಂಡ್ಸ್. ಎಲ್ಲಿ ತರೋದು? ಎಲ್ಲದಕ್ಕೂ ಕಾಸು 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 ಕಾಸು. ಹೋತಾವ ನೀರು. ಇದಕ್ಕೆಲ್ಲ ಹೋತಾವೆ ಮತ್ತಲ್ಲಿ ತ್ಯಾವನೇ ಆಗಿಲ್ಲ. ಹ್ಞೂ ಕಳ್ಸಿ ನೋಡಿ. ಬಿಸಿಲು ಇರೋಕ್ಕಾಗಲ್ಲ. ಏನು ಈ ಬಿಸಿಲು ಹಿಂಗೆ ಈ ಪಾಟಿ ಅಪ್ಪ ಸಖತ್ ಬಿಸಿಲು ಹೊಡಿತೈತೆ ಫ್ರೆಂಡ್ಸ್. ಇವಾಗ ಈ ಬಿಸಿಲಲ್ಲಿ ಯಾವ ರೇಂಜ್ ಒಳಗೆ ಹೋಗೈತೆ ನೋಡ್ರಿ. ಈಗ ಸಾಯಂಕಾಲಕ್ಕೆ ತೋರಿಸ್ತೀನಿ ಒಂದ್ಸಲ. ಎಲ್ಲ ಮೇಲಕ್ಕೆ ಬಂದುಬಿಟ್ಟಿರುತ್ತೆ. ನೆನ್ನೆ ಕಲಿಸ್ಬಿಟ್ಟಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಳಗೆ ಹೋಗ್ಬಿಟ್ಟೈತೆ. ಅದರೊಳಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದರೊಳಗೆ ಬಿಟ್ಟರೆ ಅದು ಉಬ್ಬುತ್ತೆ. ಆವಾಗ ಗ್ಯಾಸ್ ಬರುತ್ತೆ. ಗ್ಯಾಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನೋಡಿ, ಅಲ್ಲಿ ಇದು ಒಂದು ಇದನ್ನು ಕೊಟ್ಟಿದ್ದಾರಲ್ಲ ಯೆಲ್ಲೋ ಕಲರ್ದು ಟಬ್ಬು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಟಬ್ಬು ಅಂತಾರೆ ಏನಂತಾರೆ ಗೊತ್ತಿಲ್ಲ. ಅದರಲ್ಲಿ ಬಂದ್ಬಿಡುತ್ತೆ ಈಚೆ ಗ್ಯಾಸ್ ಏನಾದರೂ ಜಾಸ್ತಿ ಆದರೆ. ಗೋಬರ್ ಗ್ಯಾಸ್ಗೆ ಹಾಕೋಕ್ಕೆ ನಿಧಾನಕ್ಕೆ ಹಾಕಪ್ಪ, ಸಿಡಿತದೆ. ಇದ್ರಲ್ಲಿ ಕಲಸ್ರಿ ಅಂತ ಕೊಟ್ಟವ್ರೆ. ಇದ್ರಲ್ಲಿ ನಾವು ಕಲ್ಸೋದೇ ಇಲ್ಲ. ನಾನು ಒಂದೊಂದ್ಸಲಿ ಸಗಣಿ ನೆನಾಕ್ಬಿಟ್ಟು ಕಲಿಸ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಕೈ ಹಾಕಿ ಕಲಿಸ್ತಾರೆ. ಏನು ನೀರು ಬಿಡ್ಬೇಕಾ ಅಂತೀವಿ. ಕೂಕಂತ ಹೆಂಗೆ ಗೊತ್ತಾಗ್ತಾರಲ್ಲಪ್ಪ. ಹಿಂಗೆ ಆನ್ ಮಾಡಿದ್ರೆ ನೀರಲ್ಲಿ ಹೋಗ್ತವೆ. ನೀರು ಬಿಟ್ಟಿದ್ದೀನಿ, ಕಲಿಸ್ತಾರೆ ನೋಡಿ. ಸಾಲದ ಇಷ್ಟು ಇನ್ನೂ ಸಣ್ಣ ಬಿಡು ಅಂತ ಹೆಂಗೆ ಬಿಡೋಕ್ಕಾಗುತ್ತೆ. ಇದ್ರಲ್ಲಿ ಕಾಸು ನೋಡೋಣ ಒಂದ್ಸಲಿ. ಮತ್ತೇನು ಕದ್ದು ಸುಮ್ಮನೆ ವೇಸ್ಟು. ಅದೇನೋ ಸರಿ ಬಿಡು. ನಾನಂತೂ ಇಲ್ಲ ಕಡೆ. ಈಗ ಏನು ಗೊತ್ತಾ, ಸಗಣಿ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಟ್ರೆ ನೆನ್ಕೊಬಿಡ್ತದೆ. ಅವಾಗ ಅದ್ರಲ್ಲೊಂದು ಸ್ವಲ್ಪ ಹೊತ್ತು ಹಿಂಗೆ ಆಡಿಸ್ಬಿಟ್ಟು 2-3 ಸತಿ ಹಿಂಗೆ ಆಡಿಸಿದ್ರೆ ಎಲ್ಲ ಕಲ್ಸ್ಕೊತೀವಿ. ಸಗಣಿ ಇರೋದೇ ತೆಳ್ಳಗೆ ನೆನ್ಕೊಳಕ್ಕೆ ಇನ್ನೇನು ಹೋಗ್ತದೆ. ಈಗ ಅಂದರೆ ನಮ್ಮವು ಹಸೆ ಹುಲ್ಲು ತಿಂತಾವಲ್ಲ, ಹಸೆ ಜೋಳ, ಅದಕ್ಕೆ ತೆಳ್ಳಗಿರ್ತವೆ. ಒಂದೊಂದ್ಸಲ ಗಟ್ಟಿಗಿಕ್ಕಿರೆ ಕಳಿಸ್ಲೇಬೇಕಾ ನೋಡಿ ಫ್ರೆಂಡ್ಸ್. ಯುದ್ಧ ನಡೆಯೋದು ಗ್ಯಾಸ್ ಕೊಡಲ್ಲ ಅಂತವ್ರಂತೆ. ಹ್ಞೂ ಏನೋ ಹಂಗಂತಾರೆ. ಅದಕ್ಕೆ ನೀವು ಸಗಣಿ ಕಳ್ಸಕ್ಕೆ ಬಂದ ಅದಕ್ಕೆ ಕಲಿಸ್ಬಿಡ್ತಾರ. ನಾವು ದಿನ ಕಲಿಸ್ತೀವಿ. ಅದಕ್ಕೆ ಮತ್ತೆ ಹಿಂಗೆ ಹೋಗೈತೆ ಒಳಗೆ ದಿನ ಕಲಿಸಿ ಉರಿಸ್ತೀರ ಹಂಗೆ ಆಗ್ಬಿಡ್ತದೆ ಅಡುಗೆ ನಿಮಗೆ. ಉರಿಸ್ಲಿಲ್ಲ ಆದರೆ ಅಡುಗೆ ಹಂಗೆ ಆಗ್ಬಿಡ್ತದೆ.
ಅದು ನೀನು ಏನೇ ಮಾಡಿದ್ರು ಏನೇ ಸಗಣಿ ಬಿಟ್ರು 3 ಅವರ್ ಅಷ್ಟೇ ಬರೋದು ಒಂದು ದಿನಕ್ಕೆ. ಬೆಳಗ್ಗೆ 1.5 ಅವರ್, ಸಂಜೆ 1.5 ಅವರ್, 3 ಅವರ್. 1.5 ಗಂಟೆ ಅಡುಗೆ ಮಾಡಬೇಕು. ಅದು ಸಾಲಲ್ಲ ಸುಮ್ಮ ಕೂತ್ಕೋ. ಈಗ ನಾವು ಚಿಕ್ಕ ಅಡುಗೆ ಮಾಡೋದು ಹಂಗೆ ಸರಿ ಹೋಗುತ್ತೆ. ದೊಡ್ಡ ಅಡುಗೆ ಮಾಡೋದು ಕೆಲಸದ ಸಾಕಾಗುತ್ತಪ್ಪ. ಮಾಡೋರು ದೊಡ್ಡದಾಗ್ತದೆ ಬಿಡು. ಇದರಲ್ಲೇ ನಿನಗೂ ದೊಡ್ಡದಾಗ್ತದ ಬಾ. ಅಳಿಯ ಸೊಸೆ ಮೊಮ್ಮಕ್ಕಳು ಎಲ್ಲ ಬಂದಾಗ ಇದರಲ್ಲೇ 10 ಅವರ್ ಉರಿಯೋದು ಬಂದೈತೆ. ಬಂದೈತೆ. ಅದು ಎಷ್ಟು ಲಕ್ಷ ಜಾಸ್ತಿ ಏನಿಲ್ಲ. ಮತ್ತೆ ದುಡ್ಡು ಎಷ್ಟು ಅದಕ್ಕೆ? ನಾನೇನು ಕಂಪ್ನಿನ ಮತ್ತೆ ಬಂದೈತೆ ಅಂದರೆ ಹೇಳ್ಬೇಕಪ್ಪ. ಅದನ್ನ ಎಲ್ಲ ಕ್ಲಿಯರಾಗಿ ಹೇಳ್ಬೇಕು ಅಂದರೆ. ಹೇಳಿಲ್ಲ ಫ್ರೆಂಡ್ಸ್, ನಮ್ಮ ಬಾಳೆಗೊನೆ ಬಿಟ್ಬಿಟ್ಟವೆ ಫ್ರೆಂಡ್ಸ್. ಹಬ್ಬಕ್ಕೆ ಬಾಳೆ ಗಿಡ ಗೊನೆ ಬಿಟ್ಬಿಟ್ಟವೆ. ಎತ್ತಪ್ಪ ಸಾಕು. ತುಂಬ ಆಗ್ಬೇಕು. ಅದ್ರ ತುಂಬ ಆಗತಕ್ಕ ಇರ್ಬೇಕಾ? ಇದು ಯಾವುದು ಅಡ್ಡಕ್ಕೆ ಬರ್ತದೆ. ಕೋಳಿಗಳು ಬಿಸಿಲಿಗೆ ಸೆಕೆಗೆ ಹೋಗೋಗಿ ನೆಲಗೆ ನಿಂತ್ಕೋತವೆ ಪಾಪ. ಅವಕ್ಕೂ ಸೆಕೆ. ಹಂಗೂ ಸುತ್ತ ಒಂದೊಂದು ಗರಿ ತಂದು ಹಾಕಿದ್ದೀನಿ. ಹಂಗೂ ನೆರಳು ಸಾಕಾಗಲ್ಲ ಅವಕ್ಕೆ. ಇನ್ನೇನು ದೊಡ್ಡ ಕೋಳಿ ಎಲ್ಲ ನಾಯಿ ತಿನ್ಕೊಂಡು ನಾವೇ ದೊಡ್ಡ ಮಾಡ್ಬೇಕಷ್ಟೆ ನಾವು. ನಮ್ಮ ಕೋಳಿಗಳನ್ನೆಲ್ಲ ನಾಯಿ ತಿನ್ಕೊಂಡವೆ ಫ್ರೆಂಡ್ಸು. ಕಾವೆ ಕೋಳಿ ಮರಿ ಕೋಳಿ ಮಾತ್ರ ಅವೆ. ಮೊಟ್ಟೆಕ ಕೋಳಿ ಒಂದು 4-5 ಕೋಳಿನ ನಾಯಿ ಈ ಟ್ರೆಂಚ್ ಒಳಗೆ ಬಂದು ಇಟ್ಕೊಂಡು ಹೋಗ್ಬಿಟ್ಟಿದೆ. ನಮಗೆ ಗೊತ್ತೇ ಆಗಿಲ್ಲ. ಮೊನ್ನೆ ನಾನು ಹೋಗಿ ನೋಡಿ, ನಮ್ಮಮ್ಮ ಏನೋ ಸೌಂಡ್ ಆಗ್ತೈತೆ ನೋಡ್ರಿ ಅಂತ ಅಂತು. ಹೋಗಿ ನೋಡಿದ್ರೆ ಏನು ಒಂದು 5-6 ನಾಯಿ ಸೇರ್ಕೊಂಬಿಟ್ಟು ಒಂದು ಕೋಳಿನ ಹಾಕೊಂಡು ಎಳಿತಾ ಬಿದ್ದವೆ. ಅದು ತಿಂದು ಇಲ್ವಂತೆ ಫ್ರೆಂಡ್ಸ್. ನಮ್ಮ ಹುಡುಗರು ನೋಡಿದ್ರು ಅಂತಲ್ಲಿ ಮೇಲೆ ನಮ್ಮ ಪಕ್ಕದ ತೋಟವ್ರದ್ದು ಇದರಲ್ಲಿ ಹಾಕೋವಂತೆ. ತಿಂದೇ ಇಲ್ವಂತ ಕೋಳಿನ. ನಾನು ನೋಡೋಕೆ ಹೋಗಿಲ್ಲ, ಹೊಟ್ಟೆ ಉರಿ ಬಂದ್ಬಿಡ್ತದೆ ಅಂತ. ನಂಗೆ ಒಂಥರ ಬೇಜಾರು, ಒಳಗನೆ ಬಂದ್ಬಿಡ್ತದೆ. ಒಂದು ಕುಯ್ಕೊಂಡು ತಿಂದು ಹೋಗ್ತದೆ ಅಂತ ಸಾಕೊಂಡಿದ್ದೆ ಫ್ರೆಂಡ್ಸ್. ನೋಡಿದ್ರೆ ಹಿಂಗೆ ಮಾಡ್ತಾವೆ. ಕಾಲು ಸ್ವಲ್ಪ ಬೇಗ ಹೋಗೋಣ. ಬಿಸಿಲು ಸುಟ್ಟೋತದೆ. ನಿನಗೇನೋ ಒಂದು ಕೂಲಿಲ್ದಂಗೆ ಉದುರೋತಾವೆ. ನನಗಾರ ಒಂದೆರಡು ಇರಲಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಕಲಿಸ್ಬಿಟ್ಟು ನೋಡಿ ಇವಾಗ ಹಿಂಗೆ ಕಲ್ಸವ್ರೆ ನಿಮಗೆ. ನೋಡಿ ಇವಾಗ ಇಲ್ಲಿ ಓಪನ್ ಮಾಡಬೇಕು. ಈ ಥರ ಸೌಂಡ್ ನೋಡಿ ಸೌಂಡ್. ಒಂದು ದಿನಕ್ಕೆ ಎಷ್ಟಪ್ಪ ಈ ಥರ ಕಲಿಸ್ಬಿಡ್ಬೇಕು? 2 ಮಂಕ್ರಿ ಇದರಲ್ಲಿ ಅಲ್ಲ, ಮಾಮೂಲಿ ಇದರಲ್ಲೂ 2 ಮಂಕ್ರಿ ಹಾಕಿದ್ರೆ ತುಂಬ. ಒಂದ್ಸತಿ ಬಿಟ್ಬಿಟ್ರೆ ತುಂಬ ಹೋಗ್ತದ? ಒಂದ್ಸಲ ಬಿಟ್ಟರೆ ತುಂಬೋಗಲ್ಲ. 2 ಮಂಕ್ರಿ ಸಗಣಿ ಇದಕ್ಕೆ ಹಾಕಿ ತುಂಬ ನೀರು ಬಿಟ್ಕೊಂಡು ಅದನ್ನೆಲ್ಲ ನೀಟಾಗಿ ಈ ಥರ ಕಲಸಿ ಬಿಟ್ಟುಬಿಡೋದು ದಿನಕ್ಕೊಂದ್ಸಲಿ. ನೋಡಿ ಆಯ್ತಿದ್ದು ಫ್ರೆಂಡ್ಸ್. ಇವಾಗ ಇದು ಈ ಥರ ಆಗೈತಲ್ಲ ಫ್ರೆಂಡ್ಸ್. ಸಾಯಂಕಾಲಕ್ಕೆ ತೋರಿಸ್ತೀನಿ ನೋಡಿ. ಮ್ಯಾಲಕ್ಕೆ ಬಂದ್ಬಿಡುತ್ತೆ. ಏನು ಮಾಡ್ತಾ ಇದೆಯಪ್ಪ ಇಲ್ಲಿ ಕುತ್ಕೊಂಡು? ಸ್ವಾಮಿಯವರೇ, ಸಂಪಿಗೆ ನೀರು ಬಿಡ್ಕೊಂಡು ಉಂಟವ್ ನೋಡಿ ಫ್ರೆಂಡ್ಸ್. ನಾನು ಇವಾಗ ಉಂಟಕ್ಕೆ ಭಾರ ಬರಲ್ಲ. ಕರೆಂಟ್ ಅಂತ ಇನ್ನೇನು ಕೊಡ್ತೀಯ ತೊಳಿತೀಯಾ? ಸಾಯಂಕಾಲ ಟೈಮ್ ಅಲ್ಲೇ ಎಷ್ಟಮ್ಮ? 1 ಗಂಟೆನಾ? 1:15 1 ಗಂಟೆನ ಇರಬೇಕು. ನಾವು ಸಗಣಿ ಕಲ್ಸಕ್ಕೆ ಹೋದಾಗಲೇ 12:30, ಅರ್ಧ ಗಂಟೆ ಆಗಿಲ್ವಾ ನಾವು ಸಗಣಿ ಕಲ್ಸಿ ಬಂದಮೇಲೆ? ಫ್ರೆಂಡ್ಸ್, ನಾವು ಸಗಣಿ ಕಲ್ಸ್ತಾ ಇರ್ಬೇಕಾರೆ ವಿಡಿಯೋನೇ ಆಗ್ತಾ ಇಲ್ಲ. ಬಿಸಿಲಿಗೆ ಫೋನು ಅದೇನು ತೋರಿಸ್ತೈತಪ್ಪ, ಅದೇನೇನೋ ಇಂಗ್ಲೀಷಲ್ಲಿ ತೋರಿಸ್ತೈತೆ ಫ್ರೆಂಡ್ಸ್. ನಂಗೆ ಅರ್ಥ ಆಗಲಿಲ್ಲ. ಆಮೇಲೆ ಚಾರ್ಜ್ ಇಟ್ಟಿದ್ದೀನಿ ಕೇಳಿಕ್ಕೆ, ಹಿಂಗೆ ಬಿಸಿ ಆಗೈತೆ ಅದಕ್ಕೆ ಹೊರ್ಕೊತಲ್ಲ ನಿಮ್ಮದು ಕ್ಯಾಮ್ರಾ ಅಂತ ಹೇಳಿದ್ರು. ಸೀದಾ ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಕೂಲ್ ಮಾಡಿಬಿಟ್ಟು ನಾವು ಕೂಲ್ ಆಗೋಣ ಅಂತ ಬಿಟ್ಬಿಟ್ಟಿದ್ದೀವಿ. ಮುಖಕ್ಕೆಲ್ಲ ಆಯಿಲ್ ಹಾಕೊಂಡ್ಬಿಟ್ಟಿದ್ದೀವಿ. ಹಾಂ, ಬರಲೇಬೇಕಲ್ಲ, ಇಲ್ಲಾಂದರೆ ತುಂಬಕ್ಕಿಲ್ವಲ್ಲ. ಗೌರ್ಮೆಂಟ್ ಅವ್ರು ನಂಬ್ಕೊಂಡ್ರೆ ಅವರೇ ಜಗಳ ಆಡ್ದವ್ರೆ. ಕೊಡ್ತಾರೆ, ಆದರೆ ಸುಮ್ಮನೆ ಹಂಗೆ ಆಡ್ತಾರೆ ಫ್ರೆಂಡ್ಸ್. ಕೊಡ್ತಾರೆ. ಅದೇ ಕೊಡ್ತಾರೆ. ನನ್ನ ತಂಗಿದೀರು ಹೇಳ್ತಾಯಿದ್ರು ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಇವಾಗ ನಮ್ಮ ಅಕ್ಕಂದೇ ಬೆಸ್ಟು. ಒಂದು ಟಬ್ಬ ಸಗಣಿ ತಗೊಂಡು ಹೋಗೋ ಆಗ್ತದೆ, ಗ್ಯಾಸ್ ಬಸ್ಕಂತದೆ. ನಮ್ಗೆ ಹೇಳು ಅಂತಿದ್ವಿ ನಮ್ಮ ತಂಗಿ ದೊಡ್ಡೋಳು.
ಅಯ್ಯೋ ನನ್ನ ಚಿಕ್ಕವಳು ಹಂಗೆ ಅಂತಿದ್ಲು ನಿಂದೆ ಬೇಯಿಸ್ಬೇಕು ಕಣಕ್ಕ ಅಂತ ಬೆಳಗ್ಗೆ ಫೋನ್ ಮಾಡಿ. ನೋಡಿ ಇವಾಗ ನಮ್ಗೆ ಏನಾದರೂ ಅಕಸ್ಮಾತ್ ಸಿಲಿಂಡ್ರ್ ಕೊಡಲ್ಲ ಅಂತ ಅಂದರೆ ನನ್ನ ಚಿಕ್ಕ ತಂಗಿದಿರಿಗೆ ತಿಂಗಳಿಗೊಂದು ಸಿಲಿಂಡ್ರ್ ಕೊಟ್ಟರು ಪರವಾಗಿಲ್ಲ ಫ್ರೆಂಡ್ಸ್. ನನ್ನ ದೊಡ್ಡ ತಂಗಿಯರಿಗೆ ಮಾತ್ರ ಒಂದು ತಿಂಗಳಿಗೆ ಒಂದು 3 ಸಿಲಿಂಡ್ರ್ 2 ಸಿಲಿಂಡ್ರ್ ಬೇಕೇ ಬೇಕು. ಅವ್ರಿಗೆ ಜನ ಜಾಸ್ತಿ, ಅದಕ್ಕೋಸ್ಕರ ಅವಳು ಹಂಗಂತ ಇಲ್ಲ. ಹಳ್ಳಿ ಕಡೆ 2 ದನ ಸಾಕಂದ್ರೆ ಸಾಕು ಆರಾಮ. ಇವಾಗ ಏನು ಎಲ್ಲರ ಮನೇಲಿ ಹಳ್ಳಿ ಕಡೆ ದನ ಇದ್ದೇ ಇರ್ತಾವೆ ಬಾರೆ. 50% ಅವಕನೆ ಎಲ್ಲರ ಮನೇಲೂ ಎಲ್ಲ ಇರ್ತವೆ, ಆದರೆ ನೋಡ್ಕೊಳಕ್ಕೆ ಆಗದಿಲ್ಲದವ್ರ ಮನೇಲಿ ಇರಲ್ಲ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ. ಈಗ ನಾವು ವಯಸ್ಸಾದ್ಮೇಲೆ ದನ ಕರ ಸಾಕ್ತೀವಿ ಅಂತ ಆತದ. ಈಗ ನಮ್ಮ ಅಮ್ಮಕ್ಕೆಲ್ಲ ಆಗ್ತದ ಸಾಕಕ್ಕೆ. ಇವಳು ನೋಡಿ ಚಿಪ್ಪು ಸುಂದ್ರಿ ಎಲ್ಲದೂ ತಾವಳೆ ಅಂತ ಬಾರೆ, ಭಯನೇ ಇಲ್ಲ ಇವಳಿಗೆ. ಇವಳೊಬ್ಳು ಚಿಪ್ಪು ಸುಂದ್ರಿ. ಯಾರಿಗೆ ಬೇಕಂತ ಇದ್ದೀರಾ ಅಂತೀರಾ ಫ್ರೆಂಡ್ಸ್? ಇಲ್ಲಿ ನೋಡಿ ಅವಳು ತೀಟೆನ ನೋಡಿ, ಒಂದು ತಾವಿರಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಏನಂದರೆ ಕೋಳಿಗಳ ಜೊತೆ ಸೇರಿ ಮೇಯಲ್ಲ ಫ್ರೆಂಡ್ಸ್. ಅವಳು ಒಂಟಿವರೆ ಮೇಯ್ತಾ ಇರ್ತಾಳೆ, ಇಲ್ಲಾಂದ್ರೆ ಮನೆ ಒಳಗೆ ಬಂದು ನಮ್ಮ ಜೊತೆ ಇರ್ತಾಳೆ. ನಾನಂದ್ರೆ ಏನೋ ನಮ್ಮ ಜೊತೆ ಇರ್ತಾಳಲ್ಲ ಅಂತ ಇಟ್ಕೊಂಡೆ ಪಡ್ಕೊಂಡು ಕುಕ್ಬಿಡ್ತೀವಿ. ಏನೇನು ತುಂಬಿಸ್ಬಿಟ್ಟು ಬಾರಪ್ಪ ಸಂಪ, ನಾನು ಹೋಗಿ ಹುಷಾರಿರ್ತೀನಿ. ಈಗ ಹಬ್ಬ ಬೇರೆ ಬಂದ್ಬಿಡ್ತು. ಬಂತು, ನಾವು ಮನೆ ಕ್ಲೀನ್ ಮಾಡಿಲ್ಲ. ಮನೆ ಕ್ಲೀನ್ ಮಾಡಬೇಕು. ಬರ ಇಲ್ಲಿ ಬರೋಲ್ಲ ಕರೆದ್ರು. ಈ ಬೇಸಿಗೆ ಕಾಲ ಹಬ್ಬ ಯಾವಾಗ ಹೋಗೋದು ಅನ್ನಿಸ್ತಾಲಿ. ಈಗ ನಮ್ಮ ಮನೆಗೂ ಫ್ರೆಂಡ್ ಈ ಗೋಬರ್ ಗ್ಯಾಸ್ ಹಾಕೋಕ್ಕಿಂತ ಮುಂಚೆ 20 ದಿನಕ್ಕೊಂದು ಸಿಲಿಂಡ್ರ್ ಬೇಕಾಯ್ತು. ಹೌದು, ನಾನಿವಾಗ ಹೆಂಗೆ ಮಾಡ್ಕೊತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಇವಾಗ ಅದನ್ನು ತಂದಿಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಅಂದರೆ ಹೆಂಗೆ ಗೊತ್ತಾ, ನೆಂಟರು ಇಲ್ಲ ಹಬ್ಬ ಗಿಬ್ಬ ಬರುತ್ತಲ್ಲ, ಅವಾಗ ಬೇಗ ಖಾಲಿ ಆಗೋಗ್ಬಿಡ್ತದೆ ಅದು ಗೋಬರ್ ಗ್ಯಾಸು. ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಸಡನ್ನಾಗಿ ಕೈ ಕೊಟ್ಬಿಡ್ತದೆ. ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಒಂದು ಸಿಲಿಂಡರ್ ಇಟ್ಕೊಂಡಿರ್ತೀವಿ. ನಾನೇ ಎಷ್ಟೋ ದಿನ ಒಲೆಯಲ್ಲಿ ಮಾಡ್ಕೊಂಬಿಟ್ಟಿದ್ದೀನಿ. ಆ ಸಿಲಿಂಡ್ರ್ ಹಾಕ್ತೀರಾ? ಅದು ಖಾಲಿ ಆದಾಗ ಮಾಮೂಲಿ LPG ಮಾಡ್ಕೊಳೋದು. ಇದು ಎಪ್ಪತ್ತೂರಿಂದ ದಿನ ಪೂರ ಗೋಬರ್ ಗ್ಯಾಸಲ್ಲೇ ಉಳಿಸ್ತಾರೆ. ಆದರೆ ಹೇಳೋಕ್ಕಾಗಲ್ಲ. ಆದರೆ ಇವಾಗ ನಾವು ಒಂದು ಸಿಲಿಂಡರ್ ತಂದು 4-5 ತಿಂಗಳಾಯ್ತು, ಇನ್ನೂ ಆಯ್ತು. ಅದೇ ಇದು ಗೋಬರ್ ಗ್ಯಾಸ್ ಇಲ್ಲ ಅಂದಿದ್ರೆ 20 ದಿನಕ್ಕೊಂದು ಸಿಲಿಂಡರ್ ಬೇಕಾಗಿತ್ತು. ನೋಡಿ, ರೈತರು ಎಲ್ಲರೂ ಇಂಥದ್ದೊಂದೊಂದು ಹಾಕ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಆಮೇಲೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದರಲ್ಲಿ ಅವ್ರು ಯಾರೋ ಒಬ್ಬರು ನನಗೆ ಗೋಬರ್ ಗ್ಯಾಸ್ ಸ್ಟಾರ್ಟಿಂಗಲ್ಲಿ ಕಮೆಂಟ್ ಮಾಡಿರ್ತಾನೆ, ಅಕ್ಕ ನಿಮ್ಮದು ಸಗಣಿನೂ ಪ್ಯೂರಾಗಿ ಗೊಬ್ಬರ ಆಗುತ್ತೆ, ನಿಮಗೆ ಮನೆಗೂ ಗ್ಯಾಸ್ ಬರುತ್ತೆ, ಡೈಲಿ ಕಲಸಿ ಹಾಕ್ತಾ ಇರಕ್ಕ ಅಂತ ಕಮೆಂಟ್. ಸಗಣಿನೂ ವೇಸ್ಟ್ ಆಗಲ್ಲ ಫ್ರೆಂಡ್, ಅದು ಫಿಲ್ಟ್ರಾಗಿ ಬರುತ್ತಲ್ಲ, ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಇದ್ದಂಗಿರುತ್ತೆ, ಯೂಸೇ ಬರುತ್ತಲ್ಲ ಅದು. ಅದೇ ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಗಂಡು ಗುಂಡಿ ಅಂತ. ಅದಕ್ಕೆ ಹಾಕೊಂಡು ನಾವು ಮೋಟ್ರ್ ಹಾಕ್ಬಿಟ್ಟು ಆ ಟೀಗಿಡ ಕೊಡ್ತೀವಿ. ಮೋಟ್ರ್ ಥರ ದುಡ್ಡಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದುವೇನು ವೇಸ್ಟ್ ಆಗಲ್ಲ. ಫ್ರೀ ಗ್ಯಾಸ್ ಬರುತ್ತೆ. ಫ್ರೀ ಗ್ಯಾಸ್ ಬರುತ್ತೆ. 3 ಅವರ್ ಅಂದರೆ ಇದು ಚಿಕ್ಕದು ನಾವು ಹಾಕ್ಕೊಂಡಿರೋದು. ಇದಕ್ಕಿಂತ ದೊಡ್ಡದಿದೆ, 8 ಅವರ್ ಉರಿಯೋದೈತೆ, 10 ಅವರ್ ಉರಿಯೋದೈತೆ, ಆಮೇಲೆ 24 ಅವರ್ ಉರಿಯೋದು ಐತೆ. ಇದು ಬರೋ ದೊಡ್ಡ ಗ್ಯಾಸ್ ಅದು. ಅದು ಜನಗಳು ಮನೇಲಿ ಎಷ್ಟು ಜನ ಇರ್ತಾರೋ ಆ ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ಸಲಿ ಖರ್ಚು ಮಾಡಿ ಹಾಕ್ಕೊಂಬಿಟ್ರೆ ಅಂದ್ರೆ ಅವಕ್ಕೆಲ್ಲ ಜಾಸ್ತಿ ದನಗಳು ಇರಬೇಕು. ಈ 3 ಅವರ್ 5 ಅವರ್ ಗ್ಯಾಸಿಗಾದರೆ 2 ದನ ಇದ್ದರೆ ಸಾಕು. ಒಂದು ಮನೇಲಿ 2 ದನ ಇದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಅದನ್ನೇನು ವೇಸ್ಟ್ ಆಗೋಲ್ಲ. ಅದು ಫ್ರೀ ಗ್ಯಾಸ್ ಕೊಡಂಗೆ ಆಗುತ್ತೆ. ಏನಪ್ಪ ಅಂದರೆ ಅಲ್ಲಿ ತಗೊಂಡೋಗಿ ಕಾಲ್ಸಿ ಬಿಡಬೇಕು. ಒಂದು 5-10 ನಿಮಿಷ ಕೆಲಸ ಅಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ಆರೋಗ್ಯನೂ ಹೆಲ್ದಿಯಾಗಿರ್ತದೆ. ಅದರಲ್ಲಿ ಊಟ ಅಡುಗೆ ಬೇಕಂತಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಹಳ್ಳಿ ಕಡೆ ಯಾರು ಇದ್ದರೆ ಮಾಡಿಸ್ಕೊಳ್ಳಿ ನೀವು. ಮಾಡಿಸ್ಕೊಳ್ಳಿ. ಕೆಲವ್ರಿಗೆ ಮಾಡ್ಸ್ಕೊಳಕ್ಕೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸುಮ್ಮನೆ ಇರ್ತಾರೆ. ಕೆಲವ್ರಿಗೆ ಗೊತ್ತಿರೋರು ಮಾಡಿಸ್ಕೊತಾರೆ, ಕೆಲವ್ರಿಗೆ ಗೊತ್ತಾಗಲ್ಲ ಮಾಡಿಸ್ಕೊಳ್ಳಲ್ಲ ಅಷ್ಟೇ. ಬಾಪ ನಾನು ಓದ್ತೀನಿ, ಮುಂಚೆ ಚಚ್ಚಕ್ಕೆ ಟೈಮ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ಇವತ್ತೇನೇ ಆಗಲಿ ಕ್ಲಿಯರ್ ಮಾಡಿಕೊಟ್ಬಿಡ್ತೀನಿ. ನೀನು ಅದು ಮುದ್ಮೇಲೆ ಹಾಕೊಂಡ್ಬಿಟ್ಟು ಬಾರಪ್ಪ. ಅದು ಒಂದು ಪರಂಗಿಣ್ಣೆ ಸಲ ಎರ್ಕೊಡು ತಿನ್ಕೊಂಡು ಸಾಂಬೋಗಿ ಇಲ್ಲೇ ಎರ್ಕೊಡ್ತೀನಿ. ಲಾಸ್ಟಿಗೆ ಬೇಡ, ಅರ್ಧ ಕುಯ್ಯೋ. ಅದು ನೋಡಿ ತಿನ್ನೋಕ್ಕಾಗ ಅಕ್ಕಿ ತಿಂದಿರೋದು ಹಂಗೆ ಅಂತೀವಿ. ಒಂದು ವಿಡಿಯೋದಲ್ಲಿ ನೋಡಿದ್ಯಾ? ಅಕ್ಕಿ ತಿಂದದೆ ಅಂತ ಹೋಗ್ಬಿಟ್ಟಲ್ಲ. ಹಾವು ತಿಂತಿತ್ತು. ಹಾವು ಪರಂಗಿ ಮರ ಇರ್ತವ, ಹತ್ತು ತಗೊಂಡ ಹುಡುಗ ಕೋಳಿಗೆ ಬರೇ ಎತ್ತಗ ಹೋದ್ಲು ಸುಂದ್ರಿ. ಇನ್ನೂ ಒಂಚೂರು ಕುಯ್ಯಪ್ಪ. ಹೆಂಗೆ ತಿಂತಾಳು ನೋಡಿ ಫ್ರೆಂಡ್ಸ್. ಅವಳು ಕೋಳಿ ಜೊತೆ ಸೇರೋದೇ ಇಲ್ಲ, ಒಂಟಿನೇ ಇರೋದಿದು.
ತಿನ್ನು ತಿನ್ನು. ಕರಿಯಾ ಯಾಕೆ ಅಲ್ಮನೆ ಕಂಡಿದ್ಯಾ? ಮ್ಯಾಟ್ಗಳ್ನೆಲ್ಲ ಎಳ್ಕೊಂಡು ಹೋಗೋದು, ಚಪ್ಪಲಿಗಳ್ನೆಲ್ಲ ಎಳ್ಕೊಂಡು ಹೋಗೋದು ಏನೋ ನಿಂದು? ಚಪ್ಪಲಿಗಳು ಯಾಕೆ ತಗೊಂಡೋಗೋದು? ಅದೇ ಬೇಕಾ? ನೋಡೋ ನೋಡು. ನೀವೆಷ್ಟೇ ಬೈರಿ ಏನೇ ಅಂದ್ರಿ ನಾನು ಮಾತ್ರ ಚಪ್ಪಲಿ ಕಡೆಯೋದು ಮ್ಯಾಟ್ ಕಡೆಯೋದು ಬಿಡೋದೇ ಇಲ್ಲ. ಅವತ್ತೊಂದು ಚಕ್ಕುಲಿ ಪ್ಲೇಟ್ ಇಟ್ಕೊಂಡು ಹೋಗಿದ್ಕೆ ಹೊಡೆದ್ಬಿಟ್ಟು ಬೈದ್ಬಿಟ್ಟು ಓಡಿಸ್ಬಿಟ್ರಿ ನನ್ನ. ಅದು ಸೈಡು ನಾನು ತೀರ್ಸ್ಕೊಳ್ಳೋದು ಬೇಡ. ಇವತ್ತು ಕಾಣಂಗೆ ಹಾಕಿದ್ದೀನಿ ಚಪ್ಪಲಿನ. ನಾನು ಕಾಣಂಗೆ ದೂರ ತಗೊಂಡಾಗ ಜಾಸ್ತಿ ಬಂದುಬಿಡ್ತೀನಿ. ಇದರಲ್ಲಿ ಒಂಥರ ಮಜಾ ನನಗೆ. ನೋಡಿ ಫ್ರೆಂಡ್ಸ್, ಇವಾಗ 5 ಗಂಟೆವರೆಗೂ ನಾನು ನಮ್ಮ ಮನೆಯವರು ನಮ್ಮ ತಾಯಿಯವರು ಪಟ ಪಟ ಅಂತ ಹುಣಸೆಹಣ್ಣು ಚೆಚ್ಚಾಕ್ಬಿಟ್ಟು 5 ಗಂಟೆ ಮೇಲೆ ನಾವು ಹೋಗಿ ಜೋಳ ಕುಯ್ಕೊಬತ್ತೀವಿ. ಎಲ್ಲಿ ಅಂದರೆ ಅಲ್ಲಿ ರಾಗಿ ಹೊಲ ಹಾಕಿದ್ದೀವಲ್ಲ ಅಲ್ಲಿ. ಆಮೇಲೆ ಬಂದು ಇಲ್ಲಿ ಮನೆ ಹತ್ರ ನೇಪೇರು ಕುಯ್ದಿದ್ದೀವಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾಳೆ ವ್ಲಾಗಲ್ಲಿ ಬರುತ್ತೆ ಆ ವಿಡಿಯೋ. ಇದೇ ವಿಡಿಯೋಲಿ ಜಾಯಿಂಟ್ ಮಾಡ್ಬೋದಾಯಿತು, ಜಾಸ್ತಿ ಲೆಂತ್ ಆಗುತ್ತೆ ಅಂತ ಹಾಕಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ, ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಆಲ್, ಗುಡ್ ನೈಟ್ ಫ್ರೆಂಡ್ಸ್.